ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನ. ಸೌಲನು ಹಿಂಸೆಪಡಿಸಿದ ಯೇಸುವಿನ ಶಿಷ್ಯನಾಗಿದ್ದನು. ಸೌಲನು ಹಿಂಸೆಪಡಿಸುತ್ತಾ ಸಭೆಗಳನ್ನು ತಿರುಗುಲಾಡ್ತಾ ಇದ್ದ. ಸಭೆಗಳು ಅಂದರೆ ಅವನಿಗೆ ಆಗ್ತಾ ಇಲ್ಲ. ಕೋಪ, ದ್ವೇಷ. ಎಲ್ಲಾದರೂ ಸಭೆ ಇಟ್ಟರೆ ನಮ್ಮ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿದೆ ಈ ನಿಬಂಧನೆ ಅಂತ ಅವನು ರೋಷಗೊಂಡು ಸಾಯಿಸ್ಬಿಡ್ತಾ ಇದ್ದ. ಎಲ್ಲಿಗೋದ್ರು ಗಂಡಸರನ್ನ ಹೆಂಗಸರನ್ನ ಎಲ್ಲರನ್ನ ಕರ್ಕೊಂಡೋಗಿ ಸೆರೆಯಲ್ಲಿ ಹಾಕ್ತಾ ಇದ್ದ. ಪ್ರಧಾನ ಯಾಜಕರನ್ನ ಕರ್ಕೊಂಡೋಗಿ ಮಹಾಯಾಜಕರನ್ನ ಮಾತು ತಗೊಂಡು ಇಷ್ಟಾನುಸಾರವಾಗಿ ತಾನು ಜೀವಿಸುತ್ತಿರುವಾಗ ಸೌಲನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದನು. ಬೆದರಿಕೆ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆಪಡುತ್ತಾ ಮಹಾಯಾಜಕರ ಬಳಿಯಲ್ಲಿ ಪರ್ಮಿಷನ್ ತಗೊಂಡು ಕ್ರಿಸ್ತನ ಮಾರ್ಗದಲ್ಲಿರುವವರಿಗೆ ಸಾರಿಗೆ ಕೊಲ್ಲಬೇಕೆಂದು, ಯಾರಾದರೆ ಕ್ರಿಸ್ತನ ಮಾರ್ಗದಲ್ಲಿ ಆತ್ಮೀಯವಾಗಿರ್ತಾರೋ ಅವ್ರನ್ನ ಕೊಲ್ಲಬೇಕಂದು ದಮಸ್ಕನಿಂದ ಯೆರೂಸಲೇಮಿಗೆ ಹೋಗುತ್ತಾ ಇರುವಾಗ ದೇವರು ಸುಮ್ಕಿರ್ತಾನ್ರಿ. ದೇವರು ಮಹಾದೇವರು, ಅವನು ಯೇಸು ಕ್ರಿಸ್ತ ಪರಿಶುದ್ಧನು, ಅತಿ ಪರಿಶುದ್ಧನು. ಈಗ ದಮಸ್ಕನಲ್ಲಿ ಹೋಗ್ತಾ ಇದ್ದಾನೆ. ದಮಸ್ಕಿಗೆ ಹೋಗಿ ಯೇಸು ಕ್ರಿಸ್ತನ ಮಕ್ಕಳು ಯಾರಿದ್ರೆ ಹಿಡ್ಕೊಂಡು ಅದನ್ನು ಕೊಲ್ಲಬೇಕು, ಸಾಯಿಸಬೇಕು, ಇಲ್ಲಂದರೆ ಸೆರೆಗೆ ಹಾಕಬೇಕು. ಇಂಥ ಸಮಯದಲ್ಲಿ ಪ್ರಕಾಶದ ಪ್ರಭಾವವು ಕೂಡಿದ ದರ್ಶನ ಕೊಟ್ಟು ದೈವ ದರ್ಶನವಾಯಿತು. ದೇವರನ್ನು ಪ್ರತ್ಯಕ್ಷವಾಗಿ ಕಂಡ. ಬೆಳಕು ಹೊಳೆಯಿತು. ಯೇಸು ಕ್ರಿಸ್ತನ ಸ್ವರೂಪವು ಕಾಣಿಸಿಕೊಂಡ. ಅದು ಫಿಲಮಲ್ಲಿ. ಆದರೆ ಆ ಕಣ್ಣುಗಳು ಇದ್ದವು ನೋಡಿದ್ರ, ನಮಗೆ ತೋರಿಸೋದು ಫಿಲಮಲ್ಲಿ. ಆದರೆ ನಾವು ವಾಕ್ಯಭಾಗವು ಏನು ಹೇಳುತ್ತೆ ಅಂದರೆ, ದೇವರ ಪ್ರಕಾಶಮಾನವು ಸೌಲನಿಗೆ ಪ್ರಕಾಶವಾಯಿತು. ಪ್ರತಿಬಿಂಬ ತೋರಿಸ್ತು, ಸ್ವರೂಪವು ತೋರಿಸ್ತು. ತನ್ನ ಸ್ವರೂಪದಲ್ಲಿ ಮಾರ್ಪಡಿಸಬೇಕಂದ ದೇವರ ಆಲೋಚನೆ, ಮುಖ್ಯವಾದ ಉದ್ದೇಶ. ಈಗ ಕಣ್ಣುಗಳು ಕಾಣಿಸುವುದಿಲ್ಲ. ಯಾರಿಗೆ? ಸೌಲನಿಗೆ. ಏನು ಮಾಡ್ಬೇಕಂತ ಹೋಗಿದ್ದಾನೆ? ಸೆರೆ ಹಾಕಬೇಕು. ಕ್ರೈಸ್ತರ ಮಕ್ಕಳನ್ನು ಸೆರೆ ಹಾಕಬೇಕು. ಗಮಲಿಯಲ್ಲಿ ಓದಿಕೊಂಡ. ಗಮಲಿಯ ಅಂದರೆ ಮಹಾಪುರುಷನು. ಯಾಕೆಂದರೆ ಅವರು ಧರ್ಮಶಾಸ್ತ್ರವನ್ನು ನಿಷ್ಠೆಯಾಗಿ ಪ್ರತಿಷ್ಠಿಸುವ ಅವರು. ಯೆಹೋವ ಧರ್ಮಶಾಸ್ತ್ರವಂದರೆ ಅವರಿಗೆ ಅಷ್ಟು ಪ್ರತಿಷ್ಠೆಯಿಂದ ಮಾಡ್ತಾ ಇದ್ದ.